ಹಲೋ ಫ್ರೆಂಡ್ಸ್, ನಮಸ್ಕಾರ. ಫೈನಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್ಗೆ ಟೀಮ್ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ BCCI ಅವರು. ಯಾವಾಗಲೂ 10 ಗಂಟೆ ರಾತ್ರಿಗೆ ಅನೌನ್ಸ್ ಮಾಡ್ತಾ ಇದ್ದವರು ಏನೋ ಇವತ್ತು ಬೆಳಗಡೆ ಶನಿವಾರ ಬೆಳಗ್ಗೆನೆ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಒಂದು 10 ಗಂಟೆ ಮೇಲೆ. ಓಕೆ, ಟೀಮ್ ಹೇಗಿದೆ ಅಂತ ಹೇಳ್ಬಿಡೋಕೆ ಮುಂಚೆನೆ ಅವರು ಕೆಲವು ನೋಟ್ಗಳು ಹಾಕಿದ್ದಾರೆ. ಸ್ವಲ್ಪ ಏನೇನು ಡಿಫ್ರೆನ್ಸ್ ಅಂತ. ಮೇಯ್ನು ವಿರಾಟ್ ಕೊಹ್ಲಿ ಅನ್ಅವೈಲಬಲ್ ಇದ್ದಾರೆ. ಅವರ ಮತ್ತೆ 3 ಟೆಸ್ಟ್ಗಳಿಗೆ ಅನ್ಅವೈಲಬಲ್ ಅಂತ ಅವರು BCCIಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ BCCI ಕೂಡ ಅದನ್ನು ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಒಂದು ಹವಾ, ಯಾಕಂದರೆ ಸೀನಿಯರ್ ಪ್ಲೇಯರ್ ಅಂದರೆ ಅಷ್ಟು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಅವರು ಆ್ಯಕ್ಚುಲಿ ಅವ್ರ ಗೇಮ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಯಾವಾಗಲೂ. ಈ ಸಲ ಅವರು ಫ್ಯಾಮಿಲಿಗೆ ಕೊಟ್ಟಿದ್ದಾರೆ ಅಂದರೆ ಅದಕ್ಕೊಂದು ಪರ್ಸನಲ್ ಬಿಗ್ ರೀಸನ್ಸ್ ಇರ್ಬೋದು. ಸೊ ಅದಕ್ಕೆ ಅವ್ರನ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಅದಾದ ನಂತರ ಎರಡನೇದು KL ರಾಹುಲ್ ಅಂಡ್ ರವೀಂದ್ರ ಜಡೇಜಾ ಇಬ್ಬರಿಗೂ ಅವ್ರ ನೇಮ್ ಮುಂದೆ ಸ್ಟಾರ್ ಹಾಕಿದ್ದಾರೆ. ಯಾಕಂತಂದರೆ ಅವರ ಸಬ್ಜೆಕ್ಟ್ ಟು ಫಿಟ್ನೆಸ್ ಅಂತೆ. ಅವ್ರ ಫಿಟ್ನೆಸ್ ಇದ್ದರೆ ಮಾತ್ರ ಆಡ್ತಾರೆ. ಯಾಕಂದರೆ ಮ್ಯಾಚ್ ಶುರು ಆಗ್ತಾ ಇರೋದು February 15th, ಅದು ರಾಜ್ಕೋಟಲ್ಲಿ. ಸೊ ಅವತ್ತೊಂದು ದಿನಕ್ಕೆ ಇವತ್ತು ಅನೌನ್ಸ್ ಮಾಡಿದರೆ, ಇವತ್ತು 10th ಅಲ್ವಾ, ಇನ್ನೂ 5 ದಿವಸ ಇದೆ. ಸೊ ಅವತ್ತೊಂದು ದಿನಕ್ಕೆ ಅವ್ರು ಏನಾದ್ರು ಇಬ್ಬರು ಫಿಟ್ ಅನ್ಸಿದ್ರೆ ಇಬ್ಬರು ಪ್ಲೇಯಿಂಗ್ 11 ಆಡ್ಬೋದು. ಸೊ ಅವರು ಕೂಡ ಸ್ಕ್ವಾಡಲ್ಲಿ ಇರ್ತಾರೆ. ಅದು ಬಿಟ್ಟರೆ ಟೀಮ್ ಹೇಗಿದೆ ಅಂತ ನೋಡೋಣ. ರೋಹಿತ್ ಶರ್ಮಾ ಕ್ಯಾಪ್ಟನ್ನು, ಜಸ್ಪ್ರೀತ್ ಬುಮ್ರಾ ವೈಸ್ ಕ್ಯಾಪ್ಟನ್. ಆಮೇಲೆ ಜಸ್ಪ್ರೀತ್ ಬುಮ್ರಾ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಕೂಡ ರೆಸ್ಟ್ ಕೊಡಬೇಕು ಅಂತ ಪ್ಲಾನ್ ನಡೀತಾ ಇತ್ತು. ಬಟ್ ಬೇಡ, ಥರ್ಡ್ ಟೆಸ್ಟ್ ಆಡಿಸ್ಬಿಡೋಣ, 4th 5th ಟೆಸ್ಟ್ನ ರೆಸ್ಟ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಥರ್ಡ್ ಟೆಸ್ಟ್ ಇಂಡಿಯಾ ಗೆದ್ಬಿಟ್ರು, 1 ಲೀಡಲ್ಲಿ ಇರ್ತಾರೆ. ಅಂದರೂ ಕೂಡ ಇನ್ನೆರಡು ಮ್ಯಾಚು ರಿಸ್ಕ್ ಆಗುತ್ತೆ ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ 4th 5th ಆಡ್ಬಿಟ್ಟು 4th 5th ರೆಸ್ಟ್ ಕೊಡಬೇಕಾಗಿತ್ತು ಅಂತ ಅನ್ಸುತ್ತೆ. ಯಾಕಂದರೆ 2 ಮ್ಯಾಚ್ ಗೆದ್ಬಿಟ್ರೆ ಇಂಡಿಯಾ ಫಸ್ಟೇ. ಇನ್ನೊಂದು ಮ್ಯಾಚ್ ಇಂಗ್ಲೆಂಡ್ ಗೆದ್ದರೂ ಕೂಡ ಸೀರೀಸ್ ನಮ್ದಾಗಿರುತ್ತೆ. ಎಲ್ಲೋ ಒಂದು ಕಡೆ ಇದು ಡೇಂಜರಸ್ ಇದೆ. ಬುಮ್ರಾ ಇಲ್ಲದೆ ಟೆಸ್ಟ್ ಕ್ರಿಕೆಟು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಬುಮ್ರಾ ಬೇಕು. ಆದರೆ ಇವರು ಸ್ಪಿನ್ ಪಿಚ್ ಮಾಡಿಬಿಟ್ಟು ಅಲ್ಲಿ ಬೇಕಾದ್ರೆ ಬುಮ್ರಾಗೆ ಎಷ್ಟು ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಅದು ಬಿಟ್ಟರೆ ಯಶಸ್ವಿ ಜೈಸ್ವಾಲ್ ಇದ್ದಾರೆ ಟೀಮಲ್ಲಿ, ಸಕ್ಸಸ್ಫುಲ್ ಬ್ಯಾಟ್ಸ್ಮನ್ ಇದ್ದಾರೆ. ಮತ್ತು ಶುಭ್ಮನ್ ಗಿಲ್ 100 ಹೊಡೆದು ಸೇಫ್ ಆಗಿಬಿಟ್ಟಿದ್ದಾರೆ, ಬಂದ್ಬಿಟ್ಟಿದ್ದಾರೆ ಸ್ಕ್ವಾಡ್ ಒಳಗಡೆ, ಬಚಾವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಇನ್ನಿಂಗ್ಸಲ್ಲಿ ಸೆಂಚುರಿ ಹೊಡೆದ್ಬಿಟ್ಟು. ಅದಾದಮೇಲೆ KL ರಾಹುಲ್ ನೇಮ್ ಮುಂದೆ ಸ್ಟಾರ್ ಹಾಕಿದ್ದಾರೆ. ಯಾಕೆಂತಂದರೆ ಅವರು ಸಬ್ಜೆಕ್ಟ್ ಫಿಟ್ನೆಸ್ಸು. ರಜತ್ ಪತಿದಾರ್ ಕೂಡ ಇದ್ದಾರೆ. ಅವ್ರಿಗೂ ಮೋಸ್ಟ್ಲಿ ಪ್ಲೇಯಿಂಗ್ 11ನಲ್ಲಿ ಆಲ್ಮೋಸ್ಟ್ ಅವಕಾಶ ಸಿಗುತ್ತೆ. ಯಾಕಂದರೆ KL ರಾಹುಲ್ ಏನಾದ್ರು ಆಡಲಿಲ್ಲ ಅಂದರೆ, ಮತ್ತು ಜೊತೆಗೆ ವಿರಾಟ್ ಕೊಹ್ಲಿ ಇಲ್ಲದೇ ಇರೋದ್ರಿಂದ. ಆಮೇಲೆ ಶ್ರೇಯಸ್ ಅಯ್ಯರ್ ಡ್ರಾಪ್ ಆಗಿಬಿಟ್ಟಿದ್ದಾರೆ. ಇದೊಂದು ಬಿಗ್ ನ್ಯೂಸ್. ಡ್ರಾಪ್ ಅಂತಲೇ ಹೇಳ್ಬೇಕು, ಯಾಕಂದರೆ ಇಂಜುರಿ ಅಂತಲೇ ಅಪ್ಡೇಟ್ ಬಂದಿತ್ತು. ಇವರು ಯಾವಾಗ ಡ್ರಾಪ್ ಮಾಡಬೇಕು ಅಂತಾರೆ ಅವಾಗ ಏನಾರು ಇಂಜುರಿ ಅಂತ ಹೇಳ್ತಾರೆ. ಟೀಮ್ ಮ್ಯಾನೇಜ್ಮೆಂಟು ಮೊದಲಿಂದ ನಡೀತಾ ಇದೆ ಇದು. ಬ್ಯಾಕ್ ಸ್ಪಾಸಮ್ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಹೇಳ್ಬಿಟ್ಟು ಪ್ಲೇಯಿಂಗ್ 11 ಡ್ರಾಪ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಸ್ಕ್ವಾಡಿಂದನೇ ಡ್ರಾಪ್ ಆಗಿದ್ದಾರೆ ಅಂತಂದರೆ ಶ್ರೇಯಸ್ ಅಯ್ಯರ್ ಕಮ್ ಬ್ಯಾಕ್ ಮಾಡಬೇಕು ಅಂದರೆ ಇನ್ನೊಂದು ವರ್ಷ ಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಇಲ್ಲಿ ಸರ್ಫರಾಜ್ ಖಾನ್ ಇರ್ಬೋದು, ರಾಜತ್ ಪತಿದಾರ್ ಇರ್ಬೋದು, ಇಬ್ಬರೇನಾದ್ರು ಸಕ್ಸಸ್ಫುಲ್ ಆಗಿ ಅವರು ಆಗ್ಬಿಟ್ರೆ, ಅಲ್ಲಿ ಬ್ಯಾಟಿಂಗ್ ಚೆನ್ನಾಗಿ ಆಡ್ಬಿಟ್ರೆ, ಇನ್ನು ಈಗ ಆಚೆ ಹೋಗಿದ್ದು ಬ್ಯಾಟ್ಸ್ಮನ್ ಬರಬೇಕು ಅಂದರೆ 1 ವರ್ಷ ಹೋಗಬೇಕಾಗುತ್ತೆ. ಇನ್ಯಾರು ಫ್ಲಾಪ್ ಆಗಬೇಕು, ಅಲ್ಲಿವರೆಗೂ ಬರೋಕ್ಕಾಗಲ್ಲ. ಯಾಕಂದರೆ ಇನ್ನೂ ಏಜ್ ಇದೆ. ಶ್ರೇಯಸ್ ಅಯ್ಯರ್ಗೆ ಎಬಿಲಿಟಿನೂ ಇದೆ. ಬಟ್ ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅವರ ಕೆರಿಯರ್ನ ಅಂತ ಅನ್ಸುತ್ತೆ. ಸೊ ಅದಾದಮೇಲೆ ಸರ್ಫರಾಜ್ ಖಾನ್ಗೂ ಕೂಡ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಸಿಗ್ಬೋದು ಅಂತ ಅನಿಸ್ತಾ ಇದೆ. ಯಾಕೆಂದರೆ KL ರಾಹುಲ್ ಏನಾದರೂ ಸಬ್ಜೆಕ್ಟ್ ಟು ಫಿಟ್ನೆಸ್ ಅವ್ರು ಏನಾದ್ರು ಆಡಲಿಲ್ಲ ಅಂತಂದರೆ ಸರ್ಫರಾಜ್ ಖಾನ್ 100% ಅವ್ರಿಗೂ ಡೆಬ್ಯೂ ಸಿಗುತ್ತೆ. ವಿರಾಟ್ ಕೊಹ್ಲಿ ಇಲ್ಲದಿರೋದ್ರಿಂದ ಆಲ್ರೆಡಿ ರಜತ್ ಪತಿದಾರ್ಗೆ ಪ್ಲೇಯಿಂಗ್ 11 ಇದ್ದೇ ಇರ್ತಾರೆ ನನ್ನ ಪ್ರಕಾರ. ಸೊ ನೆಕ್ಸ್ಟು ಧ್ರುವ್ ಜುರೇಲ್ ಮತ್ತು KS ಭರತ್ ವಿಕೆಟ್ ಕೀಪರ್ ಆಗಿ ಮತ್ತೆ ಸೆಲೆಕ್ಟ್ ಆಗಿದ್ದಾರೆ. ಇಲ್ಲಿ ಧ್ರುವ್ ಜುರೇಲ್ಗೆ ಅವಕಾಶ ಕೊಡಬೇಕು ಅಂತ ನನಗೆ ಅನ್ಸುತ್ತೆ. KS ಭರತ್ ಒಳ್ಳೆ ವಿಕೆಟ್ ಕೀಪರ್, ಅದರಲ್ಲಿ 2 ಮಾತಿಲ್ಲ. ಬಟ್ ಬ್ಯಾಟಿಂಗಲ್ಲಿ ರನ್ಸ್ ಬರ್ತಾ ಇಲ್ಲ. ತುಂಬ ಹಳೆ ಕಾಲ ಆಗೋಯ್ತು. ಆವಾಗ ಆಸ್ಟ್ರೇಲಿಯಾದಲ್ಲಿ ಗಿಲ್ ಕ್ರಿಸ್ಟ್ ಇರೋ ಕಾಲದಿಂದನೂ ರನ್ಸು ಬರ್ತಾ ಇದೆ ಬ್ಯಾಟಿಂಗಿಂದ. ಒಳ್ಳೆ ಕೀಪಿಂಗು ಮಾಡ್ತಾಯಿದ್ರು. ಇಲ್ಲಿ ಆಲ್ರೆಡಿ 2024 ಆಯಿತು, ಇನ್ನೂ ಕೂಡ ಟ್ರೆಡಿಷನಲ್ ಹಳೆ ಸಿಸ್ಟಮ್ ಥರ ಬರೀ ಕೀಪಿಂಗ್ ಚೆನ್ನಾಗಿ ಮಾಡಿದ್ರೆ ಸಾಕು ಅಂತ ಇಟ್ಕೊಂಡು ಆಟಾಡ್ತಾ ಇದ್ದಾರೆ. ಇದು ರಿಷಬ್ ಪಂತ್ ಅಂತ ವಿಕೆಟ್ ಕೀಪರ್ ಬಂದಮೇಲೆ ಇವರು ಈ ಥರ ಕೀಪರ್ನ ಸೆಲೆಕ್ಟ್ ಮಾಡ್ಕೊಂಡು ಕೂತ್ಕೋತಾರೆ ಅಂತಂದರೆ ತುಂಬ ಕಷ್ಟ. ನೋಡಬೇಕು, ಇವರು ವೆರೈಟಿಯನ್ನು ನೋಡಬೇಕಾಗಿತ್ತು. KS ಭರತ್ನೇ ಕಾಲೇ ಇಟ್ಕೊಂಡಿದ್ದಾರೆ ಹೋಗಿ. ಧ್ರುವ್ ಜುರೇಲ್ಗೆ ಒಂದು ಅವಕಾಶ ಕೊಟ್ಟು ನೋಡಬೇಕು ಅಂತ ಅನ್ಸುತ್ತೆ ನನಗೆ ಥರ್ಡ್ ಟೆಸ್ಟ್ನಲ್ಲಿ. ಅದಾದಮೇಲೆ R ಅಶ್ವಿನ್ ಮತ್ತೆ ಅವರು ರಿಟೈನ್ ಆಗಿದ್ದಾರೆ. ಸೊ ಮತ್ತು ರವೀಂದ್ರ ಜಡೇಜಾ ಕೂಡ ಸಬ್ಜೆಕ್ಟ್ ಟು ಫಿಟ್ನೆಸ್ ಇದ್ದಾರೆ. ಇನ್ನು ಅಕ್ಷರ್ ಪಟೇಲ್ ಆಡ್ತಾರೆ ಪ್ಲೇಯಿಂಗ್ 11ನಲ್ಲಿ. ಮತ್ತು ವಾಷಿಂಗ್ಟನ್ ಸುಂದರ್ ಗೊತ್ತಿಲ್ಲ, ಪ್ಲೇಯಿಂಗ್ 11 ಆಡ್ತಾರೆ ಅಂತ ಸ್ಕ್ವಾಡಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಮತ್ತು ಕುಲ್ದೀಪ್ ಯಾದವ್ ಆಡ್ಬೋದು ಅಂತ ನನಗನ್ಸುತ್ತೆ. ಯಾಕೆಂದರೆ ರವೀಂದ್ರ ಜಡೇಜಾ ಆಡಲಿಲ್ಲ ಅಂದರೆ ಕುಲ್ದೀಪ್ ಯಾದವ್ ಅಂತೂ 100% ಆಡ್ತಾರೆ. ಮತ್ತು ಮೊಹಮ್ಮದ್ ಸಿರಾಜ್ ಈ ಸರಿ ಅವ್ರು ಇದ್ದೇ ಇದ್ದರು, ಪ್ಲೇಯಿಂಗ್ 11 ಮೊದಲೇ ಇದ್ದರು. ಸ್ಕ್ವಾಡಲ್ಲಿ ಇದ್ದರು. ಪ್ಲೇಯಿಂಗ್ 11ಗೆ ಆಡೋ ಚಾನ್ಸಸ್ ಇದೆ, ಅಕಸ್ಮಾತ್ ಫಾಸ್ಟ್ ಬೌಲಿಂಗ್ ಪಿಚ್ ಆದರೆ ಮಾತ್ರ. ಇಲ್ಲಾಂದರೆ ಸ್ಪಿನ್ ಫ್ರೆಂಡ್ಲಿ ಪಿಚ್ ಆದರೆ ಸೇಮ್ ಅಶ್ವಿನ್, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ ಅಥವಾ ಕುಲ್ದೀಪ್ ಯಾದವ್ ಇಬ್ಬರೊಬ್ಬರು ಆಡ್ತಾರೆ. ಸೊ ನೆಕ್ಸ್ಟ್ ಮುಖೇಶ್ ಕುಮಾರ್ ಇದ್ದಾರೆ. ಮತ್ತು ಆಕಾಶ್ ದೀಪ್ ಹೊಸದು ಇನ್ಕ್ಲೂಷನ್ ಆಗಿರೋದು. ಆಕಾಶ್ ದೀಪ್ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ. ಆಕಾಶ್ ದೀಪ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಟೀಮ್ ಈ ರೀತಿ ಇದೆ. ಸೊ ಸ್ಕ್ವಾಡ್ನ ಮತ್ತೊಮ್ಮೆ ಹೇಳ್ಬಿಡ್ತೀನಿ. ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್, KL ರಾಹುಲ್, ರಜತ್ ಪತಿದಾರ್, ಸರ್ಫರಾಜ್ ಖಾನ್, ಧ್ರುವ್ ಜುರೇಲ್, KS ಭರತ್, R ಅಶ್ವಿನ್, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಮುಖೇಶ್ ಕುಮಾರ್ ಮತ್ತು ಆಕಾಶ್ ದೀಪ್. ಸೊ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ನೀವು ಕೂಡ ಕಮೆಂಟ್ ಮಾಡಿ. ಪ್ಲೇಯಿಂಗ್ 11 ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ. ಇನ್ನೂ 5 ದಿನ ಮ್ಯಾಚ್ ಇದೆ ಶುರುವಾಗಕ್ಕೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಟಾಪ್ ಕ್ರಿಕೆಟ್ ಅಪ್ಡೇಟು. ಆಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.